ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನನ್ನು ಒತ್ತಿ ಫ್ರೆಂಡ್ಸ್, ಸೊ ದಟ್ ನಾ ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ತುಂಬ ಜನ ವೀಡಿಯೋಸನ್ನು ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಹಾಗೇನೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಮಾರ್ನಿಂಗ್ ನಾನಿವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ಡೈಲಿ ಲಾಗ್ ಮಾಡುವ ಅಂತ ಹೇಳ್ಕೊಂಡು. ಹಾಗೆಯೇ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ರಂಗೋಲಿ ಎಲ್ಲ ಹಾಕಿ ಆಗಿದೆ. ಹೇಗೆ ಡಿಸೈನ್ ಬಂದಿದೆ ಅಂತ ತೋರಿಸ್ತೀನಿ. ಹೀಗೇ ಬಿಡಿಸುವಾಗ ಯಾವುದು ತಲೆ ಉಳಿಯುತ್ತೆ ಅದನ್ನು ಬಿಡಿಸೋದು ಅಷ್ಟೇ, ಯಾವುದು ಪ್ಲ್ಯಾನಲ್ಲಿ ಎಲ್ಲ ಬಿಡಿಸೋದಿಲ್ಲ. ಹಾಗೆಯೇ ಎರಡು ಆಂಟಿ ಮನೆಗೆ ನಮಗೆ ಇಬ್ರಿಗೂ ನಾನೇ ಹಾಕ್ತೀನಿ. ನೋಡಿ, ತುಳಸಿ ಕೂಡ ನೀರೆಲ್ಲ ಹಾಕಿ ಆಯಿತು. ಇನ್ನೇ ಒಳಗೆಲ್ಲ ಒರೆಸಿ ಗುಡಿಸಿ ಎಲ್ಲ ಆಗಿದೆ. ಟಿಫಿನ್ ಕೂಡ ರೆಡಿ ಮಾಡಿದ್ದೀನಿ. ಅಕ್ಕನ ಮಗಳು ಬೇಗ ಎದ್ಕೊಂಡು ಏನು ಮಾಡ್ತಿದ್ದಾಳೆ ನೋಡಿ, ಮೆಲ್ಲ ನೋಡಿ ಅವಳ ಜೊತೆ ಅವಳನ್ನ ಲಕ್ಕಿ ಕೂಡ ಇದ್ದಾಳೆ. ಹಾಗೆಯೇ ನೋಡಿ, ಚಿಂಟು ಟಿ ವಿ ನೋಡೋದು, ಎಷ್ಟೊತ್ತಿ ನೋಡಿದ್ರೆ ಚಿಂಟು ಟಿ ವಿ ನೋಡೋದು ಅವಳು. ನೋಡಿ, ಇನ್ನೂ ಎದ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾಳೆ. ಅವಳಿಗೆ ಏನು ಮಾಡಬೇಕು ಹೇಳಿ. ಅವಳ ಜೊತೆ ಅವಳಿಗೆ ಪಾರ್ಟ್ನರ್ ಆಗಿ ಇವಳು ನೋಡಿ, ಇವಳು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಆಟ ಆಡೋದು. ಇಬ್ಬರಿಗೂ ಸರಿ ಹೋಗಿದೆ. ಫ್ರೆಂಡ್ಸ್, ಏನಂದರೆ ನನಗೆ ಗಿಡಗಳಂದರೆ ತುಂಬ ಇಷ್ಟ. ಹಾಗೆಯೇ ಈ ಗಿಡವನ್ನು ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆಯೇ ಇಲ್ಲಿ ಒಂದು ದಾಸವಾಳ ಗಿಡವನ್ನು ಹಾಕಿದ್ದೆ, ಚೆನ್ನಾಗಿ ಮೊಗ್ಗು ಕೂಡ ಬಂದಿತ್ತು. ಇದು ನೋಡಿ, ಇಲ್ಲಿ ಮೊಗ್ಗು ಬಂದಿದೆ, ಸಣ್ಣದಾಗಿದೆ. ಇಲ್ಲಿ ಕೂಡ ಮೊಗ್ಗು ಬಂದಿದೆ. ಹಾಗೆಯೇ ಇಲ್ಲೂ ಕೂಡ ಮೊಗ್ಗು ಬಂದಿತ್ತಾಯ್ತಾ. ಒಂದು ದನ ಬಂದು ಫುಲ್ ಎಲ್ಲ ತಿನ್ಕೊಂಡು ಹೋಗಿದೆ ಫ್ರೆಂಡ್ಸ್ ನೋಡಿ. ಹಾಗೆಯೇ ಇದು ಮೊನ್ನೆ ನಟ್ಟಿರೋದಷ್ಟೇ. ಇದರಲ್ಲಿ ಚಿಗುರು ಬರ್ತಾ ಇದೆ. ಮನೆ ಹೋದವಾಗ ತಂದಿದ್ದೀನಿ. ಹಾಗೆಯೇ ಇಲ್ಲೊಂದಿಷ್ಟು ಕವರಲ್ಲೆಲ್ಲ ಹಾಕಿಟ್ಟಿದ್ದೀನಿ, ಊರಿಂದ ತಂದಿರುವಂಥ ಗಿಡಗಳೆಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಸೇವಂತಿಗೆ ಗಿಡನೆಲ್ಲ ತಂದಿದ್ದೀನಿ. ಹಾಗೆಯೇ ಇದು ಗುಲಾಬಿ ಗಿಡ, ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಂದಿದೆ, ಚೆನ್ನಾಗಿದೆ ಅದು. ಹಾಗಾಗಿ ತೊಗೊಂಬಂದಿದ್ದೀನಿ. ಎಲ್ಲನೂ ಕವರೆಲ್ಲ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ, ಎಲ್ಲನೂ ಚಿಗುರಿದೆ. ಒಂದು ಮಾತ್ರ ಸಾಯೋದು ಸ್ಥಿತಿಯಲ್ಲಿ ಇದೆ ನೋಡಿ. ಇದು ಹೋಯ್ತಂತ ಅನ್ಕೊತೀನಿ. ಈ ರೋಸ್ ಗಿಡ ಚೆನ್ನಾಗಿ ಬಂದಿಲ್ಲ ಅದು. ಹಾಗೆಯೇ ಇಲ್ಲಿ ಹೀಗೆ ಹೋದರೆ ಸ್ವಲ್ಪ ಟೊಮೆಟೊ ಗಿಡವನ್ನು ಹಾಕ್ಕೊಂಡಿದ್ದೀನಿ. ಡೈಲಿ ಖರ್ಚಿಗೆ ಆಗುತ್ತಲ್ಲ ಟೊಮೆಟೊ, ಹಾಗಾಗಿ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ ನೋಡ್ಕೊಂಡಿದ್ರೆ ಅಂತ ಹೇಳ್ಕೊಂಡು ಟೊಮೆಟೊ ಗಿಡ ಕೂಡ ಹಾಕಿದ್ದೀನಿ. ಸೈಡಲ್ಲಿ ಬದನೆ ಗಿಡ ಕೂಡ ಇದೆ. ಇಲ್ಲಿ ಕೊತ್ತಂಬರಿ ಗಿಡವನ್ನು ಹಾಕೋಣ ಅಂತ ಹೇಳ್ಕೊಂಡು ಸ್ವಲ್ಪ ಜಾಗವನ್ನೆಲ್ಲ ಮಾಡಿಟ್ಟಿದ್ದೀನಿ. ನೀರನ್ನೆಲ್ಲ ಹಾಕಿದ್ದೀನಿ ಬೆಳಗ್ಗೆನೇ. ಅದಕ್ಕೆ ಕೊತ್ತಂಬರಿಯನ್ನು ಹಾಕಬೇಕು. ಹಾಗೆಯೇ ಇದು ಯಾಕೋ ಅದ್ರ ಜೊತೆನೇ ನಟ್ಟಿರೋದು, ಸೇಮ್ ಒಂದು ದಿನವೇ ನಟ್ಟಿರೋದು. ಆದರೂ ಕೂಡ ಇದು ಇಲ್ಲಿ ಮಣ್ಣು ಚೆನ್ನಾಗಿಲ್ಲ, ಆದರೆ ಇಲ್ಲಿ ಮಣ್ಣು ಚೆನ್ನಾಗಿದೆ. ಹಾಗೆ ಗಿಡ ಕೂಡ ಅಲ್ಲಿ ಚೆನ್ನಾಗಿ ಬಂದಿದೆ, ಇಲ್ಲಿ ಚೆನ್ನಾಗಿ ಬಂದಿಲ್ಲ ನೋಡಿ. ಇನ್ನೂ ಹೈಟಾಗಿ ಬೆಳೆದೇ ಇಲ್ಲ ಅದಿನ್ನೂ. ಹಾಗೆ ಬಟ್ಟೆನೆಲ್ಲ ತೊಳೆದು ಬೆಳಗ್ಗೆನೇ ಹಾಕಿದ್ದೀನಿ. ಹಾಗೆ ಇಲ್ಲಿ ಒಂದು ಸಣ್ಣದು ನೋಡಿ, ಕಾಣಿಸ್ಬೋದು ಇಲ್ವಾ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಒಂದು ಮೆಹಂದಿ ಗಿಡವನ್ನು ಕೂಡ ಆಂಟಿ ತಂದು ಕೊಟ್ಟರು. ಹಾಗೆ ಇಲ್ಲಿ ಹಾಕಿದ್ದೀನಿ, ಮೆಲ್ಲ ಚಿಗುರ್ತಾ ಇದೆ. ಹಾಗೆಯೇ ಸೈಡಲ್ಲಿ ಬಸಳೆ ಗಿಡವನ್ನು ಕೂಡ ಹಾಕಿದ್ದೀನಿ. ನಿಮಗೆ ಕಾಣಿಸ್ಲಿಕ್ಕಿಲ್ಲ, ಇದು ತೊಂಡೆ ಗಿಡ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮೆಲ್ಲ ಚಿಗುರ್ತಾ ಇದೆ. ಹಾಗೆ ಇಷ್ಟು ನನ್ನ ಗಿಡಗಳು. ಇದಿಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತೀನಿ, ಹಿಂಗೆ ಬರುತ್ತೆ ಅಂತ ನೋಡೋಣ ಆಯಿತಾ. ಈ ಗಿಡವೆಲ್ಲ ಹುಟ್ಕೊಂಡಿದೆ, ನೀರು ಹಾಕ್ತಿದ್ದೀನಲ್ಲ ಹಾಗೆ ಹುಟ್ಕೊಂಡ್ಬಿಡುತ್ತೆ ಬೇಗ. ಇದನ್ನೆಲ್ಲ ಫಸ್ಟ್ ಕಿತ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಹಾಕೋಣ. ನೋಡಿ, ಹಿಂಗೆ ಉದುರಿಸಿದ್ರೆ ಒಂದೇ ಸೈಡ್ ಹಾಕ್ಕೊಂಡ್ರೆ ಒಂದೇ ಕಡೆ ಹುಟ್ಬಿಡುತ್ತಲ್ಲ, ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ. ಲಕ್ಕಿ, ನೀನು ಯಾಕೆ ಇಲ್ಲಿ ಬಂದಿ? ಇರುವೆ ತಿನ್ಕೊಂಡು ಹೋಗುತ್ತದೆ, ಒಂದು ಕಷ್ಟ ಇದು. ಬೀಜಗಳನ್ನೆಲ್ಲ ಹಾಕಿದ ತಕ್ಷಣ
ಇರುವೆಗಳು ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ. ನೋಡಿ ಎಲ್ಲ ನೀಟಾಗಿ ಹಾಕಿದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ನಿಮಗೂ ಕೂಡ ತೋರಿಸ್ತೀನಿ. ನಾನು ಹಾಕಿರೋದನ್ನು ನೋಡಿದ್ದೀರಲ್ವ. ನೋಡೋಣ ಎಷ್ಟು ಬೀಜಗಳು ಬರುತ್ತೆ, ಎಷ್ಟು ಬೀಜ ಹೋಗ್ಬೋದು ಹಾಗೆಯೇ ಅಂತ. ತೆಳ್ಳಗೆ ಸ್ವಲ್ಪ ಮಣ್ಣನ್ನು ಕೂಡ ಹೀಗೆ ಉದುರಿಸಿದ್ರೆ ಯಾವುದಾದ್ರೂ ಹಕ್ಕಿ ಗಿಕ್ಕಿ ಬಂದರೆ ತಿನ್ಕೊಂಡು ಹೋಗಲ್ಲ. ಬೇರು ಕೂಡ ಮೇಲ್ಗಡೆನೇ ಬಂದುಬಿಡುತ್ತಿಲ್ಲ ಅಂದರೆ ಮಣ್ಣು ಹಾಕಿಲ್ಲ ಅಂದರೆ. ಹಾಗೆಯೇ ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಮಣ್ಣನ್ನು ಉದುರಿಸಿದ್ರೆ, ತುಂಬ ಹಾಕಬಾರ್ದು ಮಣ್ಣನ್ನು, ಮೇಲ್ಗಡೆ ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಇಷ್ಟು ಹಾಕಿದ್ರೆ ಸಾಕು. ಕಲ್ಲುಗಳೆಲ್ಲ ಎದುರು ಎತ್ತಾಕ್ಕೊಳ್ತೀನಿ. ನೋಡಿ ಈ ಸೈಡೆಲ್ಲ ಹಾಕಿದ್ದೀನಿ, ಅಲ್ಲಲ್ಲಿಗೆ ಅಡಿಗಾಗಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.